ಸಿದ್ದರಾಮಯ್ಯನವರು ಚೇರ್ ಬಿಟ್ಕೊಟ್ಟಿರ್ಬೋದು, ಆದರೆ ಆಡಳಿತದ ಮೇಲೆ ಸಚಿವ ಸಂಪುಟ ಅದರ ರಚನೆಯ ಮೇಲೆ ತಮ್ಮ ಹಿಡಿತವನ್ನು ಖಂಡಿತ ಇಟ್ಕೊಂಡಿದ್ದಾರೆ. ಅದನ್ನು ಅವರು ಸಾಧಿಸ್ತಾರೆ. ನಮ್ಮ ಮೈಸೂರು ಭಾಗಕ್ಕೂ ನ್ಯಾಯನ ಕೊಡಿಸ್ತಾರೆ ಅಂತ ನನಗೆ ಖಚಿತವಾದ ವಿಶ್ವಾಸ ಇತ್ತು. ಆದರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸೋಕ್ಕೆ ಮೈಸೂರು ಭಾಗದವರು ಯಾರ್ಯಾರ ಹೆಸರು ಬರ್ತಾ ಇದೆಯಪ್ಪ ಅಂತಂದರೆ, ಆರ್ ಸರಿ ಗೆದ್ದಿರುವಂಥ ತನ್ವೀರ್ ಸೇಠ್ ಅವರ ಹೆಸರಿಲ್ಲ, ವೆಂಕಟೇಶ್ ಅವರ ಹೆಸರಿಲ್ಲ, ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮತ್ತು ಧ್ರುವನಾರಾಯಣ್ ಸಾಹೇಬರು ನಮ್ಮ ನಗಲಿದ ನಂತರ ದಲಿತರ ಏಕಮಾತ್ರ ಧ್ವನಿಯಾಗಿರುವಂಥ ಡಾಕ್ಟರ್ ಮಹದೇವಪ್ಪನವ್ರ ಹೆಸರು ಇಲ್ಲ. ಸಿದ್ದರಾಮಯ್ಯನವರು ಅಲ್ಪಸಂಖ್ಯಾತ ದಲಿತ, ಹಿಂದುಳಿದ ದಲಿತ ಅಂತ ಏನು ಹೋರಾಟ ಮಾಡ್ಕೊಂಬಂದಿದ್ರು, ಅದರಲ್ಲಿ ಅಲ್ಪಸಂಖ್ಯಾತನೂ ಇಲ್ಲ, ದಲಿತನೂ ಇಲ್ಲ, ಹಿಂದುಳಿದನೂ ಇಲ್ಲ ಮೈಸೂರು ಜಿಲ್ಲೆಯಲ್ಲಿ. ಇದು ನೋಡಿ ನನಗೆ ಆಶ್ಚರ್ಯವಾಯಿತು. 2016ರಲ್ಲಿ ತನ್ನ ಮಗನನ್ನು ಮಂತ್ರಿ ಮಾಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಕಲಬುರಗಿನಲ್ಲಿದ್ದಂತಹ ಮಾಲಿಕಯ್ಯ ಗುತ್ತೇದಾರ್ ಇರ್ಬೋದು, ಬಾಬುರಾವ್ ಚಿಂಚನ್ಸೂರ್ ಇರ್ಬೋದು, ಮಾಲಕರೆಡ್ಡಿ ಇರ್ಬೋದು, ಉಮೇಶ್ ಜಾಧವ್ ಇರ್ಬೋದು, ಕಮರುಲ್ಲಾ ಇಸ್ಲಾಂ ಇರ್ಬೋದು, ಅಜಯ್ ಸಿಂಗ್ ಇರ್ಬೋದು, ಹೀಗೆ ಸಾಲು ಸಾಲು ಕಾಂಗ್ರೆಸ್ ನಾಯಕರುಗಳನ್ನು ಅವರ ರಾಜಕೀಯವನ್ನು ಮುಗಿಸ್ಬಿಟ್ಟು ಪ್ರಿಯಾಂಕಾ ಖರ್ಗೆಯನ್ನು ತನ್ನ ಮಗನನ್ನು ಮಂತ್ರಿ ಮಾಡಿಕೊಂಡ್ರು. ಸಿದ್ದರಾಮಯ್ಯನವ್ರ ಕಥೆನೂ ಹಾಗೆ ಆಯಿತು. 2006ರಲ್ಲಿ ತಾವು ಅಹಿಂದವನ್ನು ಕಟ್ಟಿಕೊಂಡು JDS ಇಂದ ದೂರ ಹೋಗ್ಬೇಕಾದ್ರೆ ತಮ್ಮ ಜೊತೆಯಲ್ಲಿದ್ದಂತಹ ಡಾಕ್ಟರ್ ಮಹದೇವಪ್ಪನವರು, ವೆಂಕಟೇಶ್ ಅವರು ಎಲ್ಲರನ್ನೂ ಬಿಟ್ಟರು. ಅಲ್ಪಸಂಖ್ಯಾತರು ಅದು ಇದು ಅಂತೇಳಿ ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ನಾನು ಅವ್ರ ಪರವಾಗಿದ್ದೀನಿ, ನಾನು ಉದ್ಧಾರಕ, ನಾನು ಮಸೀಹ ಅಂತ ಹೇಳ್ಕೊಳ್ತಾ ಇದ್ರು. 6 ಸರಿ ಗೆದ್ದಿದ್ದಾರೆ ತನ್ವೀರ್ ಸೇಠ್ ಸತತವಾಗಿ. ಒಬ್ಬ ಡೀಸೆಂಟ್ ಮನುಷ್ಯ.